ಬ್ರಿಟಿಷರು ಬಳಸಿದ ವಸ್ತುಗಳು ಇದ್ದೇ ಇರುತ್ತವೆ. ಅದರಲ್ಲೂ ಇಂಗ್ಲೆಂಡ್ನ ಅಪರೂಪದ ಚಿತ್ರಕಲೆಗಳು ಇಲ್ಲಿವೆ. ಅವುಗಳನ್ನು ನೋಡಿದವರು ಚಂದಕ್ಕಿಂತ ಚಂದ, ನೀನೇ ಸುಂದರ ಅಂತ ಅನ್ನಲೇಬೇಕು. ಡೆಲ್ಲಿ ದರ್ಬಾರ್ನಲ್ಲಿ 5ನೇ ಜಾರ್ಜ್ ಪಟ್ಟಾಭಿಷೇಕ, ಅದೇ ಚಿತ್ರದಲ್ಲಿ ಮೈಸೂರಿನ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್, ಕೊಡಗಿನ ಕಡೆಯ ರಾಜಕುಮಾರಿ ವಿಕ್ಟೋರಿಯಾ ಗೌರಮ್ಮರ ಬಾಲ್ಯದ ಚಿತ್ರ. ಹೌದು, ಇವು ಕೇವಲ ಉದಾಹರಣೆಗಳಷ್ಟೇ. ಇಂತಹ ಸಾಕಷ್ಟು ವರ್ಣಚಿತ್ರಗಳು ಇವರ ಬಂಗಲೆಯಲ್ಲಿವೆ. ಬಂಗಲೆಯ ಹಾಲ್ನಲ್ಲಿ ಬ್ರಿಟಿಷ್ ಮತ್ತು ಕೊಡಗಿನ ಅರಸರ ಚಿತ್ರಪಟಗಳಿದ್ದರೆ, ಬೆಡ್ರೂಮ್ಗಳಲ್ಲಿ ಶೃಂಗಾರ ರಸದ ಸಾಕಷ್ಟು ಚಿತ್ರಗಳು ಸಹ ಇವೆ. ಇವುಗಳಲ್ಲಿ ಕೆಲವು ರವಿವರ್ಮನ ಚಿತ್ರಗಳಾಗಿದ್ದು, ಕೆಲವು ರುಕ್ಮಿಣಿ ವರ್ಮ ಚಿತ್ರಿಸಿರುವಂತಹವುಗಳಾಗಿವೆ. ಇನ್ನು ಬ್ರಿಟಿಷರು ಬಳಸುತ್ತಿದ್ದ ಪಿಂಗಾಣಿ ಪಾತ್ರೆಗಳು, ಲೋಹದ ಪ್ರಾಣಿ ಪಕ್ಷಿಗಳು ಬಂಗಲೆಯ ಕಳೆ ಹೆಚ್ಚಿಸಿವೆ. Original paintings which was collected by the British. We are still maintaining it. And also we have our ancestors also who have collected a lot of paintings. Even we, my wife and I, also have collected a lot of paintings from England as well as from the original paintings from Rukmini Verma. And my wife also is a very good painter. Her paintings are also hanged on the walls. ಇನ್ನು ಈ ಹಿಂದೆ ಇವರ ಬಂಗಲೆ ಮೂಲಕವೇ ಅಬ್ಬಿ ಜಲಪಾತಕ್ಕೆ ತೆರಳಬೇಕಿತ್ತು. ಹೀಗೆ ಚಾರಣಕ್ಕೆ ಹೋಗುವಾಗ ಇದೇ ಬಂಗಲೆಯ ಆವರಣದಲ್ಲಿ ವಿಶ್ರಮಿಸುತ್ತಿದ್ದರು ಎನ್ನಲಾಗಿದೆ. ಈ ರಾಯಲ್ ಮನೆಯಲ್ಲಿ ಡಾಕ್ಟರ್ ಪ್ರೇಮ್ನಾಥ್ ಪುಂಜಾ ಮಾತ್ರ ವಾಸಿಸ್ತಾರೆ. ಇವರ ಪತ್ನಿ ವೃಂದಾ ಪುಂಜಾ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಇವರ ಇಬ್ಬರು ಮಕ್ಕಳು ವಿದೇಶದಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಂದಹಾಗೆ ಈ ಬಂಗಲೆಯಲ್ಲಿ ಸಾಕಷ್ಟು ಚಿತ್ರಗಳ ಶೂಟಿಂಗ್ ಸಹ ನಡೆದಿದೆ. ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. क्या मैं आपके सवाल का जवाब बन सकती हूँ? ओह लाला, जवाब नहीं इस जवाब का। तुम तो ऊपर से बनी बनाई मॉडल आई हो। जाने मन जाने बाहर तुम्हारी खूबसूरती और मेरे आर्टिस्ट दिमाग के उड़ाने का दोनों एक हो जाए तो मॉडलिंग की दुनिया में तहलका मच जाएगा। हिंदुस्तान के हर अखबार, हर मैगजीन के कवर पे, दूरदर्शन पे बस तुम ही तुम नजर आओगी। सच? അച്ഛനാരെ അവിടെ കഴിച്ചാട്ടെ? മതി മതി മതി, അധികം കഴിക്കണ്ട. ആ എന്നാ പിന്നെ ഒന്നുകൂടെ വെച്ചോ. ಮೋಹಕ ತಾರೆ ರೇಖಾ ಅಭಿನಯದ ಹಿಂದಿ ಚಿತ್ರ ಖೂನ್ ಬರಿ ಮಾಂಗ್, ಮಲಯಾಳಂನ ಇನ್ನಳೆ, ಇತ್ತೀಚೆಗೆ ಮೊನಿಷಾ ಕೊಯ್ರಾಲಾ ಅಭಿನಯದ ಇಡಪದವಿ ಸೇರಿದಂತೆ ಕೆಲವು ಕನ್ನಡ ಚಿತ್ರಗಳ ಶೂಟಿಂಗ್ ಇಲ್ಲಿ ನಡೆದಿದೆ. ಅದರಲ್ಲೂ ರೇಖಾ ಅಭಿನಯದ ಹಿಂದಿ ಚಿತ್ರಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ.
याद आया, कहीं आप वही संजय वर्मा तो नहीं जिन्होंने एक करोड़पति बाप की एक लौती बेटी आरती से शादी की थी? जी हाँ वही, मगर वो बेचारी बदकिस्मती से एक हादसे का शिकार होकर स्वर्गवास हो गई। ಪಾರಂಪರಿಕ ಚಲನಚಿತ್ರಗಳ ರಾಯಲ್ ಲುಕ್ಗೆ ಹೇಳಿ ಮಾಡಿಸಿದಂತೆ ಇರೋ ಈ ಬಂಗಲೆಯಲ್ಲಿ ಶೂಟಿಂಗ್ ಮಾಡೋದಕ್ಕೆ ಅನುಮತಿ ಸಿಗೋದು ಕಷ್ಟ. When I showed the album, she recognized one of her sisters in it, who was my junior in college. She took a picture of that and took it and she sent it to US, where her sister is working as a doctor. Another movie called Innale in Malayalam. Even in that movie, they got a Best Actress award, national award. Some Kannada movies also have been shot. Malayalam movies have been shot. ಗ್ಲೇನ್ಮೋರ್ ಎಸ್ಟೇಟ್ನಲ್ಲಿರುವ ಈ ಬಂಗಲೆ ನೋಡುವುದಕ್ಕೆ ಸುಂದರ, ಹಾಗೆ ಇದರ ನಿರ್ವಹಣೆಯೂ ಅಷ್ಟೇ ಕಷ್ಟ. ಒಟ್ಟಿನಲ್ಲಿ ಇದು ನಿಜಕ್ಕೂ ರಾಯಲ್ ಮನೆಯೇ ಸರಿ. ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್ 24/7 ಕೊಡಗು. ಬ್ರಿಟಿಷರು ಕಟ್ಟಿರೋ ಬಂಗಲೆ ಇಂದಿಗೂ ಗಟ್ಟಿಮುಟ್ಟಾಗಿದೆ. ಅಪರೂಪದ ಚಿತ್ರಗಳು ಇಲ್ಲಿರೋದ್ರಿಂದ ನೋಡಬೇಕು ಅಂದರೆ ಒಮ್ಮೆ ಇತ್ತ ಹೆಜ್ಜೆ ಹಾಕಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.